ವೀಕ್ಷಕ ಮಿತ್ರರೇ, ನಾವು ನೆನಪು ಮಾಡಿಕೊಳ್ಬೇಕಾದಂತಹ ವ್ಯಕ್ತಿಗಳ ಪೈಕಿ ನರಸಿಂಹರಾಜು ಖಂಡಿತವಾಗಿ ಬಹಳ ದೊಡ್ಡ ವ್ಯಕ್ತಿ ಅಂತ ನಾನು ಭಾವಿಸ್ತೀನಿ. ಕನ್ನಡ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಏನನ್ನ ಕಾಣಿಕೆಯನ್ನಾಗಿ ಕೊಟ್ಟರೋ ಅಷ್ಟೇ ಮಹತ್ತರವಾದ ಕಾಣಿಕೆಯನ್ನು ಕೊಟ್ಟಂತಹ ಮತ್ತೊಬ್ಬ ಮಹಾನ್ ಕಲಾವಿದ ನರಸಿಂಹರಾಜು. ರಾಜ್ಕುಮಾರ್ ಮತ್ತು ಜಿ.ವಿ. ಅಯ್ಯರ್ ಸೇರಿಕೊಂಡು ಮೊಟ್ಟ ಮೊದಲನೇ ಸಿನಿಮಾ ಮಾಡ್ತಾರೆ. ಬೇಡ್ರ ಕಣ್ಣಪ್ಪ ಅದರ ಹೆಸರು. ಆ ಚಿತ್ರದ ಪ್ರೊಡ್ಯೂಸರ್ ಒಬ್ಬರು ತಮಿಳರು. ಅವರು ಸಿನಿಮಾದ ರಶಸ್ ನೋಡಿ ಹೇಳಿದ್ರಂತೆ, ಈ ಸಿನಿಮಾನ ತಕ್ಷಣ ನಿಲ್ಲಿಸಿ, ಇದನ್ನ ಯಾರಾದರೂ ನೋಡೋಕ್ಕಾಗತ್ತಾ ಅಂತ. ಒಬ್ಬ ಸಣಕಲ ಅಂದರೆ ಜಿ.ವಿ. ಅಯ್ಯರ್, ಇನ್ನೊಬ್ಬ ಹಲ್ಲುಬ್ಬ ಅಂದರೆ ನರಸಿಂಹರಾಜು, ಮೂರನೇ ಅವನು ಗಿಳಿ ಮೂಗ್ನವನು ಅಂತ ಡಾಕ್ಟರ್ ರಾಜ್ಕುಮಾರ್ ಮೂಗನ್ನು ಅವರು ಕಾಮೆಂಟ್ ಮಾಡ್ತಾರೆ. ಹಾಗೆ ನಿಂತು ಹೋಗಿರುವಂಥ ಅಥವಾ ನಿಂತು ಹೋಗಬಹುದಾದಂಥ ಒಂದು ಸಿನಿಮಾನ ಆ ಚಿತ್ರದ ನಾಯಕಿ ಮತ್ತೆ ಪ್ರೊಡ್ಯೂಸರ್ಗೆ ಗಂಟು ಬಿದ್ದು ಒತ್ತಾಯ ಮಾಡಿ ಬಿಡುಗಡೆ ಮಾಡಿಸಿ, ಸಂಪೂರ್ಣ ಮಾಡಿಸಿ ಅದನ್ನು ಬಿಡುಗಡೆ ಮಾಡಿಸ್ತಾರೆ. ಆ ಚಿತ್ರ ಬೇಡ ಕಣ್ಣಪ್ಪ. ಅದು ಕನ್ನಡ ಚಲನಚಿತ್ರರಂಗಕ್ಕೆ ಇಬ್ಬರು ಅದ್ಭುತವಾದ ನಟರು ಹಾಗೂ ಒಬ್ಬ ಅದ್ಭುತವಾದ ಗದ್ಯ ಲೇಖಕ, ಕವಿ ಮತ್ತು ನಿರ್ದೇಶಕನನ್ನು ಕೊಡ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ನರಸಿಂಹರಾಜು ಅವರು 1954ನೇ ಇಸ್ವಿಲಿ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಆವತ್ತಿನ ದಿನ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇತ್ತೋ, ಸಿನಿಮಾ ಜಗತ್ತಿಗೆ, ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋದು ಕೂಡ ಅಷ್ಟೇ ಕಷ್ಟ ಇತ್ತು. ಯಾಕಂದರೆ ಅವರಿಗೆ ರಂಗಭೂಮಿಯ ಒಂದು ಅನುಭವ ಇರಬೇಕಾಗಿತ್ತು, ಅಥವಾ ಅವರಿಗೆ ಏನಾದರೂ ಕಲೆ ಬಗ್ಗೆ ಬ್ಯಾಕ್ಗ್ರೌಂಡ್ ಇರಬೇಕಾಗಿತ್ತು. ಇಲ್ಲದೆ ಹೋಗಿದರೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋದು ಬಹಳ ಕಷ್ಟ ಆಗ್ತಿತ್ತು. ಅಂಥ ಸಮಯದಲ್ಲಿ ನಮ್ಮ ತಂದೆಯವರು, ಡಾಕ್ಟರ್ ರಾಜ್ಕುಮಾರ್ ಅವರು, ಬಾಲಣ್ಣ ಅವರು, ಜಿ.ವಿ. ಅಯ್ಯರ್ ಅವರು, ಪಂಡ್ರಿಬಾಯಿ ಅವರು, ಲೀಲಮ್ಮ ಅವರು, ಹೀಗೆ ಹಲವಾರು ಉತ್ತಮ ಕಲಾವಿದರು ಆ ಸಮಯದಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಅವರ ಸೇವೆಯನ್ನು ಅಪಾರವಾಗಿ ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿದ್ದಾರೆ. ನರಸಿಂಹರಾಜು ಅವರ ವೈಶಿಷ್ಟ್ಯ ಅಂತಂದರೆ, ಅವರು ತಮಗಿದ್ದಂಥ ಊನವನ್ನು, ತಮಗಿದ್ದಂಥ ಅಂಗವೈಕಲ್ಯವನ್ನು ಅದನ್ನೇ ಒಂದು ದೊಡ್ಡ ಆಸ್ತಿಯನ್ನಾಗಿ ಮಾಡಿಕೊಂಡು ಅದ್ಭುತವಾಗಿ ಜನರನ್ನು ರಂಜಿಸಿದಂಥ ಒಬ್ಬ ಮಹಾನ್ ಕಲಾವಿದ. ಸಾಮಾನ್ಯವಾಗಿ ನಾವು ಚಲನಚಿತ್ರರಂಗದಲ್ಲಿ ನೋಡ್ತೀವಿ, ಇತ್ತೀಚೆಗೆ ಕೆಲವು ಜೋಕರ್ಸ್ನ ನೋಡ್ತೀವಿ, ವಿಚಿತ್ರ ಅಸಹ್ಯವಾಗಿ ಆಡ್ತಾರೆ, ಅಂಗಚೇಷ್ಟೆಗಳನ್ನು ಮಾಡ್ತಾರೆ. ಆದರೆ ಯಾವುದೇ ಅಂಗಚೇಷ್ಟೆಯನ್ನು ಮಾಡದೆ ಸರಳವಾಗಿ ಒಂದು ಮಾತಿನ ಮೂಲಕ, ಮುಖಭಾವದ ಮೂಲಕ, ಕಣ್ಣುಗಳ ಮೂಲಕ ನಮ್ಮನ್ನು ನಗಿಸ್ತಾ ಇದ್ದಂಥವರು ನರಸಿಂಹರಾಜು ಅವರು ಚಲನಚಿತ್ರರಂಗದಲ್ಲಿ ಕೇವಲ ನಟರಾಗಿ ಅಷ್ಟೇ ಅಲ್ಲ, ನಿರ್ಮಾಪಕರಾಗಿ ಕೆಲಸ ಮಾಡಿದರು. ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಪ್ರೊಫೆಸರ್ ಹುಚ್ಚುರಾಯ ಅಂತ ಒಂದು ಸಿನಿಮಾ ಮಾಡಿದ್ರು. ಪ್ರೊಫೆಸರ್ ಹುಚ್ಚುರಾಯ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಮುಂಚೆ ಅವರು ಮಾತು ಹೇಳಿದ್ರು, ಈ ಸಿನಿಮಾ ಗೆದ್ರೆ ನಾನು ನರಸಿಂಹರಾಜು, ಅಕಸ್ಮಾತ್ ಈ ಸಿನಿಮಾ ಸೋತ್ರೆ ನಾನು ಹರಾಜು ಅಂತ ಹೇಳಿದ್ರು. ಆದರೆ ದುರದೃಷ್ಟ, ನರಸಿಂಹರಾಜು ಅವರು ದೊಡ್ಡ ಮಟ್ಟದ ಹಣವನ್ನು ಕಾಣಲಿಲ್ಲ, ದೊಡ್ಡ ಮಟ್ಟದ ಯಶಸ್ಸನ್ನು ನಟರಾಗಿ ಕಂಡರೆ ಹೊರತು ನಿರ್ಮಾಪಕರಾಗಿ ಕಾಣಲಿಲ್ಲ. ಅವರು ತೀರಿ ಹೋದರು. ಆದರೆ ಆ ಸಂದರ್ಭದಲ್ಲಿ ಅವರ ಮನೆಯವರನ್ನು ಮಾತನ್ನು ಹೇಳ್ತಾರೆ. ಇವತ್ತಿಗೂ ಕೂಡ ಆ ತಾಯಿ ಅದನ್ನು ನೆನಪು ಮಾಡ್ಕೋತಾರೆ. ನರಸಿಂಹರಾಜು ಅವರು ನಮ್ಮನ್ನು ಸಾಲಗಾರರನ್ನಾಗಿ ಮಾಡಿಟ್ಟುಕೊಳ್ಳಲಿಲ್ಲ ಅಂತ ಹೇಳ್ತಾರೆ. ದಟ್ ವಾಸ್ ಅ ವಂಡರ್ಫುಲ್ ಥಿಂಗ್ ಟು ಬಿ ಹರ್ಡ್ ಫ್ರಮ್ ದಿ ಫ್ಯಾಮಿಲಿ ಆಫ್ ಅನ್ ಆಕ್ಟರ್. ಯಾರಿಗೇ ಆಗಲಿ ಒಂದು ಫಿಲ್ಮ್ ಪ್ರೊಡಕ್ಷನ್ ಮಾಡಬೇಕು ಅಂದರೆ ಕೈ ತುಂಬ ಹಣ ಇರಲ್ಲ. ಐದರ್ ಫೈನಾನ್ಸ್ ಮಾಡಬೇಕಾಗತ್ತೆ, ಅಥವಾ ಡಿಸ್ಟ್ರಿಬ್ಯೂಟರ್ ದುಡ್ಡು ಕೊಡಬೇಕಾಗತ್ತೆ. ಹೀಗೆ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಕೆಲವು ಸರ್ತಿ ದುಡ್ಡು ಸಿಗುತ್ತೆ, ಇಲ್ಲಿ ಯಾರೋ ಫೈನಾನ್ಷಿಯಲ್ ದುಡ್ಡು ಕೊಡಬೇಕಾಗತ್ತೆ. ಹೀಗೆ ನಮ್ಮ ತಂದೆನೂ ಆ ಕಾಲದಲ್ಲಿ ಚಿತ್ರ ಮಾಡಿದ್ರು. ಚಿತ್ರದಲ್ಲಿ ಸಾಕಷ್ಟು ಹಣನೂ ಉಪಯೋಗ ಆಯಿತು, ಬಳಸ್ಕೊಳ್ಬೇಕಾಗಿತ್ತು. ಆದರೆ ಹಾಗಂತ ಅವರು ಸಾಲ ತೀರಿಸದೆ ನಮಗೆ ಯಾವತ್ತೂ ಸಾಲ ನಮ್ಮ ಮೇಲೆ ಬಿಟ್ಟು ಹೋಗಲಿಲ್ಲ. ಅವರು ಆ ಚಿತ್ರವನ್ನು ಮಾಡಿ ಲಾಭ ಏನು ಬರದೇ ಇದ್ದರೂ ಕೂಡ, ಹೆಚ್ಚಾಗಿ ಲಾಭ ಕಾಣದೇ ಇದ್ದರೂ ಕೂಡ, ನಮಗಂತೂ ಯಾವುದೇ ರೀತಿಯಲ್ಲಿ ನಮ್ಮ ತಂದೆ ತೊಂದರೆ ಕೊಡದೆ ಅವತ್ತಿನಿಂದ ಇವತ್ತಿನವರೆಗೂ ನಾವು ಅವರನ್ನು ನೆನೆಸ್ಕೊಂಡು, ಪ್ರತಿನಿತ್ಯ ಅವರನ್ನು ನೆನೆಸ್ಕೊಂಡು ನಾವು ಬಾಳ್ತೀವಿ. ಚಿತ್ರರಂಗದಲ್ಲಿ ಇದ್ರೂ ಅವ್ರಿಗೆ ನಾಟಕದ ಕಲೆ ಬಿಟ್ಟಿರಲಿಲ್ಲ. ಅಲ್ಲಿ ಎಲ್ಲ ಬಂದು ಕರ್ಕೊಂಡು ಹೋಗೋರು ಎಲ್ಲ ಕಡೆಗೂ. ಎಲ್ಲ ಇಡೀ ಕರ್ನಾಟಕನೇ ಹೋಗಿದ್ದೀನಿ ನಾನು ಅವ್ರ ಜೊತೆ. ಎಲ್ಲ ಕಡೆ ಅಲ್ಲಿ ಡ್ರಾಮಾ ಮಾಡೋದು, ಪುರ್ಸತ್ತಿದ್ದಾಗ ಡ್ರಾಮಾಗೆ ಹೋಗೋದು, ಇಲ್ಲದಿದ್ದಾಗ ಶೂಟಿಂಗ್ ಮಾಡೋದು, ಇಲ್ಲದೇ ಇದ್ದಾಗ ಫಂಕ್ಷನ್ಗಳು, ಸಾವಿರಾರು ಫಂಕ್ಷನ್ಗಳು ಹೋಗ್ಬಿಟ್ಟಿದ್ದೀನಿ. ಅದು ಲೆಕ್ಕನೇ ಇಲ್ಲ. ನನಗೆ ಹೇಳಬೇಕು ಅಂದರೆ ಏನು ಒಂದು ವಿಷಯ ಅಂದರೆ, ನನಗೆ ಒಂದು ದಿವಸನೂ ನಮ್ಮನ್ನು ಕಷ್ಟಪಡಿಸ್ಲಿಲ್ಲ, ಯಾವುದೇ ಥರದಲ್ಲಾದ್ರೂ. ಅಷ್ಟು ಚೆನ್ನಾಗಿ ಇವಾಗಲೂ ಅವರು ಆಶೀರ್ವಾದದಿಂದ, ಅವರ ಇದರಿಂದ ನಾವು ಚೆನ್ನಾಗಿದ್ದೀವಿ.